ನಮಸ್ಕಾರ ಸ್ನೇಹಿತರೆ, ಎಸೆನ್ಸಿ ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ವಿಡಿಯೋವನ್ನು ಎಲ್ಲ ಸ್ನೇಹಿತರಿಗೆ ಹಾಗೂ ಓದ್ತಕ್ಕಂಥ ಮಕ್ಕಳಿಗೆ ಕಳಿಸ್ಕೊಡಿ. ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಮ್ಮ ದೇಹದಲ್ಲಿನ ಮೃದುವಾದ ಸ್ನಾಯುಗಳು, ಸರಳವಾದ ನರಗಳು ಮತ್ತು ಮನಸ್ಸುಗಳನ್ನು ಸಮಯ ಸಂದರ್ಭ ನೋಡಿ ಈ ರೀತಿ ಬದಲಿಸಿಕೊಳ್ಳಿ. ಸ್ನಾಯುಗಳನ್ನು ಕಬ್ಬಿಣದಂತೆ, ನರಗಳನ್ನು ಉಕ್ಕಿನಂತೆ ಮತ್ತು ಮನಸ್ಸನ್ನು ಸಿಡಿಲಿನಂತೆ ಶಕ್ತಿಯುತವಾಗಿಸಿಕೊಂಡು ವಿಜಯಿಗಳಾಗಿ. ನಮ್ಮನ್ನು ನಾವು ಹೊಗಳಿಕೊಳ್ಳುವುದಾಗಲಿ ತೆಗಳಿಕೊಳ್ಳುವುದಾಗಲಿ ಮಾಡಬಾರದು. ಹೊಗಳಿಕೊಂಡರೆ ಅತಿ ಅಹಂಕಾರಿ ಎನ್ನುವರು, ತೆಗಳಿಕೊಂಡರೆ ರಣಹೇಡಿ ಎನ್ನುವರು, ಸುಮ್ಮನಿದ್ದರೆ ಕೈಲಾಗದವ ಎನ್ನುವರು. ಆಡುವ ಮಾತುಗಳಿಗೆ ತಲೆಕೆಡಿಸಿಕೊಳ್ಳಬಾರದು. ಹಲವಾರು ವರ್ಷಗಳಿಂದ ಬೆಳೆಸಿಕೊಂಡಿರುವ ಕೆಲ ವಿಚಾರಗಳಾಗಲಿ, ದ್ವೇಷವಾಗಲಿ, ಸೇಡಿನ ಮನೋಭಾವವಾಗಲಿ ಒಂದೆರಡು ದಿನಗಳಲ್ಲಿ ಬದಲಾಗುವಂತಹದ್ದಲ್ಲ. ಅದಕ್ಕೂ ಸಾಕಷ್ಟು ಸಮಯ ಬೇಕಾಗುತ್ತದೆ. ಶೀಘ್ರ ಬದಲಾವಣೆಗೆ ಆಯಸ್ಸು ಕಡಿಮೆ. ಸೊಕ್ಕಿರುವ ಮನುಷ್ಯರು ಸದಾಕಾಲ ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರುವುದಿಲ್ಲ. ತಾವು ಮಾತ್ರ ಈ ಜಗತ್ತಿನಲ್ಲಿ ಜೀವಿಸಲು ಅರ್ಹರೋ, ಉಳಿದವರಿಗೆ ಇಲ್ಲಿರಲು ಅರ್ಹತೆ ಇಲ್ಲ ಎಂಬ ಮನೋಭಾವವನ್ನು ಬಿಡುವುದೇ ಇಲ್ಲ. ಸ್ವರ್ಗ ಮತ್ತು ನರಕ ಎನ್ನುವುದು ನಮ್ಮ ಆಲೋಚನೆಗಳಲ್ಲಿಯೇ ಇದೆ. ಸದಾಕಾಲ ನಿಕೃಷ್ಟವಾಗಿ ಯೋಚಿಸುವುದು ಮತ್ತು ಅದರಂತೆ ನಡೆದುಕೊಳ್ಳುವುದು ನರಕಕ್ಕೆ ಹತ್ತಿರವಾದ ಕ್ರಿಯೆಗಳು. ಇದರಿಂದ ದೂರವಿದ್ದಷ್ಟು ಸ್ವರ್ಗದ ಅನುಭವಕ್ಕೆ ಹತ್ತಿರವಾಗುತ್ತೇವೆ. ಯಾವಾಗಲೂ ಅನ್ಯರ ಬಗ್ಗೆ ಅವಹೇಳನ ಮಾಡುತ್ತಾ ಚಾಡಿ ಹೇಳುತ್ತಾ ತಿರುಗಾಡುವವರು ತಿಳಿಯಬೇಕಾದ ಅಂಶವೆಂದರೆ, ಅವರು ಮಾಡುತ್ತಿರುವ ಕೆಲಸವನ್ನು ಇತರರು ಅವರಿಗೆ ಮಾಡುತ್ತಾರೆ ಮತ್ತು ಅದು ನೀವು ತಿಳಿದುಕೊಂಡಿದ್ದಕ್ಕಿಂತಲೂ ಹೀನಾಯವಾಗಿರುತ್ತದೆ. ಇತರರ ಬಗ್ಗೆ ತುಂಬ ನಿರ್ಲಕ್ಷ್ಯವನ್ನಾಗಲಿ, ತಾತ್ಸಾರವನ್ನಾಗಲಿ, ದ್ವೇಷವನ್ನಾಗಲಿ, ಅಸಡ್ಡೆಯನ್ನಾಗಲಿ ಹೊಂದಿರಬಾರದು. ಏಕೆಂದರೆ ಜೀವನದಲ್ಲಿ ಒಮ್ಮೆಯಾದರೂ ನಾವೂ ಕೂಡ ಅಂತಹ ಪರಿಸ್ಥಿತಿಯನ್ನು ಎದುರಿಸಿಯೇ ತೀರುತ್ತೇವೆ. ಯಾರೋ ಜೀವನದಲ್ಲಿ ಚೆನ್ನಾಗಿದ್ದಾರೆ ಎಂದರೆ ಅವರಿಗೆ ಅದೃಷ್ಟವಿದೆ ಎಂದರ್ಥವಲ್ಲ. ಅವರು ಕೂಡ ಸತತ ಪ್ರಯತ್ನ, ಅಗತ್ಯ ಶ್ರದ್ಧೆಯಿಂದ ಹಗಲಿರುಳು ದುಡಿದಿದ್ದಾರೆ ಎಂದರ್ಥ. ಕೇವಲ ಅದೃಷ್ಟದಿಂದ ಮಾತ್ರ ಯಶಸ್ಸು ದೊರೆಯುವುದಿಲ್ಲ. ನಾಯಕತ್ವದ ಗುಣವು ಹುಟ್ಟಿನಿಂದಲೇ ಬಂದಿರುವುದಿಲ್ಲ. ಅದನ್ನು ಹಲವು ಮಜಲುಗಳಲ್ಲಿ ಗಳಿಸಿಕೊಳ್ಳಬೇಕು. ಬರುವ ಪ್ರತಿಯೊಂದು ಸಂಕಷ್ಟಗಳನ್ನು ಎದುರಿಸಿ ಬರುವ ಫಲಿತಾಂಶಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡರೆ ಮಾತ್ರ ನಾಯಕತ್ವದ ಗುಣ ಹೊಂದಬಹುದು. ಶಿಕ್ಷಣವೆಂದರೆ ಅಕ್ಷರಗಳನ್ನು ತಿದ್ದುವುದಲ್ಲ. ಜೀವನ ನಿರ್ವಹಣೆಗೆ ಬೇಕಾದ ಎಲ್ಲ ಕೌಶಲ್ಯಗಳನ್ನು ಕಲಿತು ಸ್ವತಂತ್ರವಾಗಿ ಜೀವಿಸಲು ಬೇಕಾದ ಸಾಮರ್ಥ್ಯ ಮತ್ತು ಯೋಗ್ಯತೆಯನ್ನು ಪ್ರತಿ ಮನುಷ್ಯನಲ್ಲಿಯೂ ಹುಟ್ಟುಹಾಕಬೇಕು. ತನ್ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ಮೌಲ್ಯಗಳನ್ನು ಉಳಿಸಿ ಹೋಗಬೇಕು. ಇದೇ ಶಿಕ್ಷಣಕ್ಕಿರುವ ಪರಿಭಾಷೆ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.